ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿರುವಂತಹ ಮುದ್ರೆ ಪೂಷಣ್ ಮುದ್ರೆ. ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ವಾತ, ಪಿತ್ತ ಮತ್ತೆ ಕಫವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಮೆದುಳಿಗೆ ತುಂಬಾನೇ ಒಳ್ಳೆಯದು. ಇದು ನಮ್ಮ ನರಮಂಡಲವನ್ನ ಉತ್ತೇಜನಗೊಳಿಸುತ್ತೆ, ನರಮಂಡಲಕ್ಕೆ ಶಕ್ತಿಯನ್ನ ತುಂಬುತ್ತೆ ಅಂತಾನೆ ಹೇಳ್ಬೋದು. ನರಗಳನ್ನ ಬಲಗೊಳಿಸುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ನರಗಳಲ್ಲಿ ಏನಾದ್ರೂ ವೀಕ್ನೆಸ್ ಇದ್ರೆ, ಏನಾದ್ರೂ ಬೇರೆ ಸಮಸ್ಯೆಗಳಿದ್ರೆ ಈ ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಜೊತೆಗೆ ಇದು ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ನಿಮ್ಮ ಕರುಳು, ಪಿತ್ತಕೋಶ, ನಿಮ್ಮ ಹೊಟ್ಟೆಯ ಭಾಗದ ಒಂದು ಎಲ್ಲಾ ಸಮಸ್ಯೆಗಳನ್ನ ಇದು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದರ ಆರೋಗ್ಯವನ್ನ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು. ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಂದ್ರೆ, ಉಳಿತೇಗ್ ಬರ್ತಾ ಇದೆ ಅಂದ್ರೆ, ತುಂಬಾ ಗ್ಯಾಸ್ಟ್ರಿಕ್ ಆಸಿಡಿಟಿ ಆಗ್ತಾ ಇದೆ, ಮಲಬದ್ಧತೆ ಆಗ್ತಾ ಇದೆ ಅಂದ್ರೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ. ತುಂಬಾ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ. ಯಾವಾಗ ನಿಮ್ಗೆ ಸಮಸ್ಯೆ ಇರುತ್ತೋ ಅವಾಗೆಲ್ಲ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು. ಹಾಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಮಧುಮೇಹಿಗಳಿಗೂ ಕೂಡ ತುಂಬಾನೇ ಪ್ರಯೋಜನಕಾರಿ. ಮಧುಮೇಹ ಇರೋರಿಗೆ ಈ ನರಗಳ ಸಮಸ್ಯೆ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ. ತುಂಬಾ ಜನಕ್ಕೆ ಆ ರೀತಿಯ ಸಮಸ್ಯೆ ಸ್ವಲ್ಪ ದಿನ ಅಂದ್ರೆ ಡಯಾಬಿಟಿಸ್ ಬಂದ ನಂತರ, ಕೆಲವು ದಿನಗಳ ನಂತರ ಅವರಿಗೆ ಕಾಡೋದಕ್ಕೆ ಶುರುವಾಗುತ್ತೆ. ಅಂತವ್ರು ಎಲ್ರಿಗೂ ಈ ಒಂದು ಮುದ್ರೆಯಿಂದ ಸಹಕಾರಿ. ಹಾಗಿದ್ರೆ ಹೇಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದು ಅಂದ್ರೆ, ಈ ಮುದ್ರೆ ಎರಡು ಮುದ್ರೆಗಳು ಸೇರಿ ಒಂದು ಮುದ್ರೆ ಅಂತ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಕೈಯಲ್ಲಿ ವ್ಯಾನ ಮುದ್ರೆ ಪ್ರಾಕ್ಟೀಸ್ ಮಾಡಬೇಕು, ಇನ್ನೊಂದು ಕೈಯಲ್ಲಿ ಅಪಾನ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ವ್ಯಾನ ಮುದ್ರೆ ಹೇಗೆ ಮಾಡೋದು? ನಿಮ್ಮ ಹೆಬ್ಬೆರಳಿಗೆ ನೋಡಿ, ತೋರ್ ಬೆರಳು ಮಧ್ಯದ ಬೆರಳನ್ನ ಈ ರೀತಿ ಜಾಯಿನ್ ಮಾಡಿದ್ರೆ ಇದು ವ್ಯಾನ ಮುದ್ರೆ. ನಿಮ್ಮ ಹೆಬ್ಬೆರಳಿಗೆ ನೋಡಿ, ಉಂಗುರದ ಬೆರಳು ಮತ್ತೆ ಮಧ್ಯದ ಬೆರಳನ್ನ ಜಾಯಿನ್ ಮಾಡಿದ್ರೆ ಅಪಾನ ಮುದ್ರೆ. ವ್ಯಾನ ಮುದ್ರೆ, ಅಪಾನ ಮುದ್ರೆ, ಎರಡು ವ್ಯಾನ ಮುದ್ರೆ, ಅಪಾನ ಮುದ್ರೆ. ನೋಡಿ ಹೀಗೆ ಎರಡೂ ಕೈಯಲ್ಲೂ ಒಂದೊಂದು ಮುದ್ರೆಯನ್ನ, ವ್ಯಾನ ಮುದ್ರೆ, ಅಪಾನ ಮುದ್ರೆಯನ್ನ ಮಾಡಿದ್ರೆ ಈ ಮುದ್ರೆಯ ಹೆಸರು ಪೂಷಣ್ ಮುದ್ರೆ ಅಂತ ಆಗುತ್ತೆ. ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಮೆದುಳಿಗೆ ತುಂಬಾನೇ ಒಳ್ಳೆಯದು. ಶುಗರ್ ಇರೋರಿಗೂ ತುಂಬಾನೇ ಒಳ್ಳೆಯದು. ಜೊತೆಗೆ ನಮ್ಮ ನರಮಂಡಲಕ್ಕೆ, ನಮ್ಮ ದೇಹದ ನರಗಳಿಗೆ ಶಕ್ತಿಯನ್ನ ಕೊಡುತ್ತೆ. ಆಗ್ಲೇ ಹೇಳ್ದಾಗೆ ಹೊಟ್ಟೆಯ ಎಲ್ಲಾ ಸಮಸ್ಯೆಗಳನ್ನ ಇದು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸರಿಯಾಗಿ ಮೋಷನ್ ಪಾಸ್ ಆಗ್ತಿಲ್ಲ, ಮಲಬದ್ಧತೆ ಇದೆ ಅನ್ನೋರಿಗೆಲ್ಲ ಕೂಡ ಇದು ತುಂಬಾ ಒಳ್ಳೆಯದು. ಕರುಳಿನ ಚಲನೆಯನ್ನ ಸರಾಗಗೊಳಿಸುತ್ತೆ ಅಂತಾನೆ ಹೇಳ್ಬೋದು. ಜೀರ್ಣಕ್ರಿಯೆ ಕೂಡ ವೃದ್ಧಿ ಆಗತ್ತೆ. ನೋಡಿ ಈ ರೀತಿ ಮಾಡೋದು. ಬಲಗೈಯಲ್ಲಿ ವ್ಯಾನ ಮುದ್ರೆ, ಎಡಗೈಯಲ್ಲಿ ಅಪಾನ ಮುದ್ರೆ. ಈ ರೀತಿ ಮಾಡಿದ್ರೆ ಪೂಷಣ್ ಮುದ್ರೆ. ಈ ರೀತಿ ಆರಾಮಾಗಿ ನಿಮ್ಮ ತೊಡೆಗಳ ಮೇಲೆ ಕೈ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ದಿನಕ್ಕೆ 20 ರಿಂದ 30 ನಿಮಿಷ ಪ್ರಾಕ್ಟೀಸ್ ಮಾಡಿ. ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಒಂದೇ ಸಲ 20 ನಿಮಿಷ 30 ನಿಮಿಷ ಪ್ರಾಕ್ಟೀಸ್ ಮಾಡೋದಕ್ಕಾಗೋದಿಲ್ಲ. ಯಾವಾಗ ಟೈಮ್ ಸಿಗುತ್ತೋ ಅವಾಗ 5 ನಿಮಿಷ 10 ನಿಮಿಷ ಆ ಥರ ಪ್ರಾಕ್ಟೀಸ್ ಮಾಡಿ. ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.